ನೀವೇನಾದ್ರೂ ಕೊಂಚ ಗ್ರಾಮೀಣ ಪ್ರದೇಶದವರಾಗಿದ್ರೆ ಕಣಜನ ಹುಳುವಿನ ಪರಿಚಯ ಇರುತ್ತೆ. ಪ್ರದೇಶದಿಂದ ಪ್ರದೇಶಕ್ಕೆ ಇದರ ಹೆಸರು ಬದಲಾದೀತೇನೋ, ಆದ್ರೆ ಅದರ ದಾಳಿಯ ಭಯ ಮಾತ್ರ ಎಲ್ಲ ಕಡೆಯೂ ಅಷ್ಟೇ ತೀವ್ರವಾಗಿರುತ್ತೆ. ಕೊಂಚ ಕಾಡಿನ ಅಂಚಿನಲ್ಲಿರೋ ಕಣಜನ ಹುಳುವಿನ ದಾಳಿ ನಿಜಕ್ಕೂ ಭೀಕರವಾಗಿರುತ್ತೆ. ತಲೆಗೇನಾದ್ರೂ 5-6 ಹುಳ ಚುಚ್ಚಿದ್ರೆ ಮನುಷ್ಯ ಸತ್ತೇ ಹೋಗ್ಬಿಡ್ತಾನೆ. ಜೇನು ಹುಳುಗಳಿಗಿಂತ ತುಸು ದೊಡ್ಡ ಗಾತ್ರ ಕಣಜನ ಹುಳುಗಳದ್ದು. ಜೇನು ಹುಳುಗಳಿಗಿರೋ ಪ್ರದೇಶದಲ್ಲಿ ಇವುಗಳ ಹಾಜರಿ ಇರುತ್ತೆ. ಜೇನು ಸಾಕಾಣೆ ಮಾಡುವಲ್ಲಿಯಂತೂ ಇವು ಇದ್ದೇ ಇರುತ್ತವೆ. ಜೇನು ನೊಣಗಳನ್ನ ಕೊಂದು ಮಕರಂದ ಅಪಹರಿಸುವಲ್ಲಿಯೂ ಕಣಜಗಳದ್ದು ಎತ್ತಿದ ಕೈ. ಇಂಥ ಕಣಜಗಳು ಯಾವುದೇ ಪ್ರಚೋದನೆ ಇಲ್ಲದೆಯೂ ಮನುಷ್ಯರ ಮೇಲೆ ದಾಳಿ ಮಾಡಿ ಬಿಡುತ್ತವೆ. ಜೇನು ಹುಳುಗಳಾದ್ರೆ ಕೆಣಕಿದ್ರೆ ಮಾತ್ರವೇ ಆತ್ಮರಕ್ಷಣೆಗಾಗಿ ದಾಳಿ ಮಾಡುತ್ತವೆ. ಆದರೆ ಈ ಕಣಜನ ಹುಳುಗಳು ಮಾತ್ರ ಅದೇಕೆ ಪ್ರಚೋದನೆ ಇಲ್ಲದೆ ದಾಳಿ ಮಾಡುತ್ತವೆ ಅನ್ನೋದು ಗ್ರಾಮೀಣರನ್ನ ಕಾಡೋ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ನಿಲ್ಲುವುದು ಎಣ್ಣೆ ಏಟು. ಅರೆ, ಕಣಜನ ಹುಳುಗಳೇನು ಎಣ್ಣೆ ಹೊಡಿತಾವ ಅಂದ್ಕೊಂತೀರೇನು? ಆದ್ರೆ ಒಂದು ಸಂಶೋಧನೆ ಅದಕ್ಕೆ ಹೌದೆಂಬ ಉತ್ತರ ಕೊಡ್ತಿದೆ. ಹಾಗಂತ ಕಣಜಗಳು ವೈನ್ ಶಾಪಿಗೆ ನುಗ್ಗಿ ಎಣ್ಣೆ ಹೊಡೆಯೋದಿಲ್ಲ. ಈ ಹುಳುಗಳು ದಿನನಿತ್ಯ ರಾಣಿ ಹುಳಕ್ಕೆ ಮಕರಂದ ಸರಬರಾಜು ಮಾಡೋ ಕೆಲಸ ಮಾಡ್ತಾವೆ. ಆ ಕೆಲಸದಲ್ಲಿಯೇ ಹೈರಾಣ ಆಗ್ತಾವೆ. ರಾಣಿ ಹುಳದ ಹೊಟ್ಟೆ ತುಂಬಿದ ಮೇಲಷ್ಟೇ ಮಿಕ್ಕವುಗಳು ಹೊಟ್ಟೆಪಾಡು. ಎಷ್ಟೋ ದಿನ ರಾಣಿ ಜೇನಿಗೆ ಮಕರಂದ ಹುಡುಕೋವಷ್ಟರಲ್ಲಿ ರಾತ್ರಿ ಆಗಿರುತ್ತೆ. ಹಾಗಾದಾಗ ಮಿಕ್ಕವುಗಳಿಗೆ ಉಪವಾಸವೇ ಗತಿ. ಅಂತ ವನವಾಸ ತಪ್ಪಿಸಿಕೊಳ್ಳೋಕೆ ಅವೊಂದು ಉಪಾಯ ಕಂಡುಕೊಂಡಿರುತ್ತವೆ. ಕೆಲ ಹಣ್ಣುಗಳನ್ನ ನಿಗದಿತ ಪ್ರದೇಶದಲ್ಲಿ ಶೇಖರಿಸಿಟ್ಟಿರುತ್ತೆ. ಹಾಗೆ ಕೂಡಿಟ್ಟ ಹಣ್ಣು ಅಲ್ಲೇ ಕೊಳೆತು ವೈನಿನಂತಾಗಿರುತ್ತೆ. ಯಾವಾಗ್ಲೋ ಒಮ್ಮೆ ಹೊಟ್ಟೆಗಿಲ್ಲದಾಗ ಕೊಳೆತ ಹಣ್ಣಿನ ರಸವನ್ನ ಹೊಟ್ಟೆ ಬಿರಿಯೋ ತನಕ ಕುಡಿಯೋ ಕಣಜಗಳಿಗೆ ಮತ್ತೇರುತ್ತದಂತೆ. ಹಾಗೊಂದು ವೇಳೆ ಬೆಳಕಿರುವ ಸಮಯದಲ್ಲಿ ಕಿಕ್ಕೇರಿದ್ರೆ ಕಣಜನ ಹುಳುಗಳು ದಾಳಿಗೆ ಅಣಿಯಾಗ್ತಾವೆ. ಆ ಘಳಿಗೆಯಲ್ಲಿ ಅವುಗಳಿಗೆ ತಮಗಿಂತ ದೊಡ್ಡ ಜೀವಿಗಳ ಮೇಲೆ ದಾಳಿ ಮಾಡೋ ಹುಮ್ಮಸ್ಸು ತುಂಬಿಕೊಳ್ಳುತ್ತಂತೆ. ಗ್ರಹಚಾರ ಕೆಟ್ಟು ಯಾರಾದ್ರೂ ಅವುಗಳ ವಲಯದಲ್ಲಿ ಅಡ್ಡಾಡಿದ್ರೆ ದಾಳಿ ಗ್ಯಾರಂಟಿ.